ಫಸ್ಟ್ ಮೀಲ್. ಸೊ ಇವತ್ತೇ ಕಾರ್ಬ್ ಲೋಡ್ ಮಾಡ್ತಾ ಇರೋದು ನಾವು. ಅದು ಸ್ವಲ್ಪ ಅಮೌಂಟ್ ಮಾತ್ರ ಕಾರ್ಬ್ ಲೋಡ್ ಮಾಡ್ತಾಯಿದ್ದೀವಿ. ಜಸ್ಟ್ ಒಂದು 50 to 70 ಗ್ರಾಮ್ ರೈಸ್ ಹೇಳಿದ್ದಾರೆ, 4 to 5 ಟೈಮ್ಸು. ನಾರ್ಮಲಾಗಿ ಪ್ರೋಟೀನು ಸ್ವಲ್ಪ ಇರುತ್ತೆ ಎಲ್ಲ ಮೀಲಲ್ಲೂ, ಯಾಕಂದರೆ ಡೈಜೆಷನ್ ಎಲ್ಲ ಚೆನ್ನಾಗಾಗಬೇಕು ಅಂತ. ಸೊ ಇದರಲ್ಲಿ 4 ಹೋಲ್ ಎಗ್ಸ್ ಮತ್ತು ಒಂದು 70 ಗ್ರಾಮ್ ರೈಸ್ ಇದೆ, ಒಂದು ಬ್ಲ್ಯಾಕ್ ಕಾಫಿ ಬೆಳಗ್ಗೆ. ಸೊ ಇವತ್ತು ವಾಟರ್ ಇಂಟೇಕ್ ಕಂಪ್ಲೀಟಾಗಿ ಸ್ಟಾಪ್ ಮಾಡ್ತಾಯಿಲ್ಲ. ಲಾಸ್ಟ್ ಶೋಗಿಂತ ಈ ಸಲ ಇನ್ನೂ ಬೆಟರ್ ಆಗಿರ್ತೀನಿ ಮತ್ತು ಡ್ರೈಯರ್ ಆಗಿರ್ತೀನಿ. ಸೊ ನೋಡೋಣ. ಮೇನ್ ಶೋ ಇರೋದು ಶೇವ್ ಕ್ಲಾಸಿಕ್. ಇವಾಗ ಜಸ್ಟ್ ವಾರ್ಮ್ ಅಪ್ ಶೋಸ್ ಅಷ್ಟೇ. ಇವತ್ತು ಯಾವ ಥರ ಇರುತ್ತೆ, ಕಾರ್ಬ್ ಲೋಡಿಂಗ್ ಮತ್ತು ಶೋ ಹೆಂಗಿರುತ್ತೆ ಇಲ್ಲ ಆದಷ್ಟು ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಫುಲ್ ವಿಡಿಯೋ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಅವ್ರು ಮಾಡೋದು ಮರಿಬೇಡಿ. ಜಗದೀಶ್ ಅವ್ರಿಗೆ 2 ಮೀಲ್ ಕೊಟ್ಟಾಯಿತು. 11 o'clock ರೈಸ್ ಮತ್ತು ಫಿಶ್ ಇತ್ತು, ಅದನ್ನೀಗ ಮಾಡಿಕೊಟ್ಟೆ. ಆ್ಯಂಡ್ ಅಂಕಿ ನಮ್ಮಿಬ್ಬರಿಗೂ ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರೆ, ಫ್ರೆಂಚ್ ಟೋಸ್ಟ್. ಏನೇನು ಹಾಕಿದ್ದೀರಾ ಇದರಲ್ಲಿ? ಮಿಲ್ಕ್, ಆಮೇಲೆ ಸ್ವಲ್ಪ ಚಿಲ್ಲೀಸ್ ಹಾಕಿ ಬಿಸ್ಕ್ ಮಾಡಿಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ಬ್ರೆಡ್ನ ಅದ್ರಲ್ಲಿ ಡಿಪ್ ಮಾಡಿ ಚಿಸ್ಕೊಟ್ಟಿದ್ದೀನಿ. ಅದೇನು ಗ್ರಿಲ್ ಆಗಬೇಕಿತ್ತು. ಇನ್ನೂ ಆಗಬೇಕಾ? ಆಗಿಲ್ದ್ರೆ ನಾನು ತಿಂದರೆ ಆಗಿತ್ತು. ಒಳ್ಳೆ ಇರೋರು ಆಗಲಿ ಇರು. ಅದಾಗಬೇಕು. Ta-da! ಹೀಗಿತ್ತು ನಮ್ಮ Airbnb ಫ್ಲ್ಯಾಟ್ ಇನ್ ಚೆನ್ನೈ. ಸೊ ಈಗ ನಾನು ಬಿರಿಯಾನಿ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಶೋ ದಿನ ಬೆಳಗ್ಗೆನೇ ಜಗದೀಶ್ ಅವರು ಶೋ ಮುಗಿದ್ಮೇಲೆ ಬಿರಿಯಾನಿ ತಿಂತೀನಿ ಮಾಡು ಅಂತ ಹೇಳಿದರು. ಸೊ ಅದಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ತೊಗೊಬಂದು ಮಾಡ್ತಾಯಿದ್ದೆ. ಬನ್ನಿ ನೋಡೋಣ. ನಾನೀಗ ನಾಟಿ ಸ್ಟೈಲ್ ದೊಣ್ಣೆ ಬಿರಿಯಾನಿ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ನಾನು ತೊಗೊಂಡಿರೋದು ಸೋಂಪು, ಕಸ್ತೂರಿ ಮೇಥಿ, 2 ಲವಂಗ ಮತ್ತು ಒಂದು ಚೂರು ಚಕ್ಕೆ, 1/2 ಕಪ್ ಆಯಿಲ್ ತೊಗೊಂಡಿದ್ದೀನಿ, 1 ಸ್ಪೂನ್ ಪೆಪ್ಪರ್ ಪೌಡರ್, 1 ಸ್ಪೂನ್ ಜೀರಾ ಪೌಡರ್, ಜೀರಿಗೆನ ಪುಡಿ ಮಾಡಿ ಇಟ್ಕೊಂಡಿರೋದು. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು. ಈರುಳ್ಳಿ, ಹಸಿ ಈರುಳ್ಳಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು 1.5 ಟೊಮೆಟೊನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಇದಕ್ಕೆ ಅರ್ಧ ಕಪ್ಪಷ್ಟು ಪುದೀನ, ಅರ್ಧ ಕಪ್ಪಷ್ಟು ಕೊತ್ತಂಬರಿ, 4-5 ಮೆಣಸಿನ್ಕಾಯಿ, 1-2 ಏಲಕ್ಕಿನ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೊಂಡು ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಈ ಚಿಕನ್ಗೆ ಮ್ಯಾರಿನೇಷನ್ಗೆ ಬಂದು ನಾನು 1/2 ಕಪ್ ಮೊಸರು, 1-2 ಹಸಿಮೆಣಸಿನ್ಕಾಯಿ, ಅರ್ಧ ಸ್ಪೂನಷ್ಟು ಪೆಪ್ಪರ್, ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡರ್ ಮತ್ತು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಸೊ ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಬಿರಿಯಾನಿ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ನಾನು ತೊಗೋತಾ ಇರೋದು ಅರ್ಧ kg ಅಕ್ಕಿ ಮತ್ತು 3/4 kg ಚಿಕನ್ ಇದೆ. ಸೊ ಐ ಥಿಂಕ್ ದಟ್ ವಿಲ್ ಬಿ ಸಫಿಷಿಯೆಂಟ್ ಫಾರ್ 3 ಪೀಪಲ್. ಸೊ ನಾನು ಕುಕ್ಕರ್ ಇಟ್ಕೋತಾ ಇದ್ದೀನಿ. ಈಗ ಫಸ್ಟ್ ಕಾದಿರೋ ಕುಕ್ಕರ್ಗೆ ಅರ್ಧ ಕಪ್ಪಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದಿದೆ. ನಾನು ಅದಕ್ಕೆ ಸೋಂಪು, ಕಸ್ತೂರಿ ಮೇಥಿ, ಚಕ್ಕೆ, ಲವಂಗ ಹಾಕೋತಾ ಇದ್ದೀನಿ. ಸ್ವಲ್ಪ ಬಾಡಿಸ್ಕೋಬೇಕು. ಪಲಾವ್ ಎಲೆ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಮೀನ್ಸ್ ಪಲಾವ್ ಎಲೆ ನನಗೆ ಅವೈಲೇಬಲ್ ಇಲ್ಲ ಈಗ.
ಸೊ ಅದು ಇಲ್ದಿರ ಮಾಡ್ತಾ ಇದ್ದೀನಿ. ಸೋಂಪು ಮತ್ತು ಕಸೂರಿ ಮೇಥಿ ಫ್ಲೇವರ್ ಬಂದಮೇಲೆ ನಾನು ರುಬ್ಕೊಂಡಿರೋಂತಹ ಈರುಳ್ಳಿ ಪೇಸ್ಟ್ನ ಹಾಕ್ತಾ ಇದ್ದೀನಿ. ರುಬ್ಕೊಂಡಿರೋ ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಈ ಥರ ಎಣ್ಣೆ ಮೇಲೆ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ 1.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲಿ ಮಾಡ್ಕೊಂಡಿರೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಹಸಿ ವಾಸನೆ ಹೋದ್ಮೇಲೆ ನೀವು ಮ್ಯಾರಿನೇಟ್ ಮಾಡ್ಕೊಂಡಿರೋಂಥ ಚಿಕನ್ನ ಹಾಕ್ಕೊಳ್ಳಿ. ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು. ಈಗ ಚಿಕನ್ ಸ್ವಲ್ಪ ಬೆಂದಿದೆ, ಸೊ ಅದಕ್ಕೆ ನಾನು ಗ್ರೀನ್ ಪೇಸ್ಟ್ನ ಹಾಕೋತಾ ಇದ್ದೀನಿ. ನಾನು ಪುದೀನ, ಕೊತ್ತಂಬರಿ, ಸ್ವಲ್ಪ ಮೆಂತೆ, ಹಸಿಮೆಣಸಿನ್ಕಾಯಿ, ಏಲಕ್ಕಿ, ಚಕ್ಕೆ, ಲವಂಗ ಎಲ್ಲ ಹುರ್ಕೊಂಡು ಪೇಸ್ಟ್ ಮಾಡ್ಕೊಂಡಿರೋಂತಹ ಪೇಸ್ಟ್ ಇದು. ಸೊ ಇದನ್ನು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತೀನಿ. ಇದು ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ, ಇದು ಹಸಿ ವಾಸನೆ ಜಾಸ್ತಿ ಇರಲ್ಲ ಯಾಕಂದರೆ ಇದು ಆಲ್ರೆಡಿ ಹುರ್ಕೊಂಡು ನಾನು ಪೇಸ್ಟ್ ಮಾಡ್ಕೊಂಡಿರೋದ್ರಿಂದ ಹಸಿ ವಾಸನೆ ಇರಲ್ಲ. ಒಂದು 3 to 4 minutes ಇದು ಎಣ್ಣೆಯಲ್ಲಿ ಫ್ರೈ ಆಗಿದ ತಕ್ಷಣ ಟೊಮ್ಯಾಟೊ ಪ್ಯೂರಿನ ಹಾಕ್ಕೋತೀನಿ. ಟೊಮ್ಯಾಟೊನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ನೋಡಿ. ಈಗ ಎಣ್ಣೆ ಎಲ್ಲ ತೇಲಕ್ಕೆ ಬಂದಿದೆ ಅಲ್ಲ, ಸೊ ಈ ಟೈಮಲ್ಲಿ ನಾನು ಪೆಪ್ಪರ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ದೊಣ್ಣೆ ಬಿರಿಯಾನಿಗೆ ಮೇನ್ ಫ್ಲೇವರ್ ಕೊಡೋದೇ ಮೆಣಸು ಮತ್ತು ಜೀರಿಗೆ ಪುಡಿ ಮಾಡಿಟ್ಕೊಂಡು. ಸೊ ಈಗ ನಾನು ಟೊಮ್ಯಾಟೊ ಪ್ಯೂರಿ ಹಾಕ್ಕೋತಾ ಇದ್ದೀನಿ. 1.5 ಟೊಮೆಟೊ ಅಷ್ಟೇ, ಜಾಸ್ತಿ ಹಾಕೋದು ಬೇಡ ಅಂತ. ಯೂಶ್ವಲಿ 1 ಟೊಮೆಟೊ ಹಾಕ್ಕೋತೀನಿ, ಬಟ್ ಸ್ವಲ್ಪ ಫ್ಲೇವರ್ ಬರಲಿ ಅಂತ ಅರ್ಧ ಟೊಮೆಟೊ ಎಕ್ಸ್ಟ್ರಾ ಹಾಕ್ಕೋತೀನಿ. ಬಿರಿಯಾನಿ ಗ್ರೇವಿ ಆಲ್ಮೋಸ್ಟ್ ಆಗಿದೆ. ಇದಕ್ಕೆ ನಾನು ರೈಸ್ ಹಾಕ್ಕೋತೀನಿ, ತೊಳೆದಿಟ್ಕೊಂಡಿರೋ ರೈಸ್. ಆಮೇಲೆ ನೀರು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ, ಸೊ ಅದನ್ನು ಹಾಕಿ ರೈಸ್ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿ ಒಂದು 3 ನಿಮಿಷದಷ್ಟು ಈ ಒಂದು ಒಗ್ಗರಣೆಯಲ್ಲಿ ನೀರು ಹಾಕ್ತೀರಾ ಅದನ್ನು ಹುರ್ಕೋಬೇಕು. ಸೊ ದಟ್ ಕುಕ್ಕರಲ್ಲಿ ತಳ ಹಿಡಿಯಲ್ಲ ಆ್ಯಂಡ್ ರೈಸ್ಗೆ ಫ್ಲೇವರ್ ಚೆನ್ನಾಗಿ ಹತ್ತುತ್ತೆ. ಸೊ ಇದಾದಮೇಲೆ ನಾನು ಕುದಿಸ್ಕೊಂಡಿರೋಂತಹ ನೀರು ಹಾಕ್ತೀನಿ. ನಾನು 2 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ. ಸೊ ಈ 2 ಗ್ಲಾಸ್ಗೆ ನಾನು 3.25 ಅಥವಾ 3.25 ಅಷ್ಟು ನೀರು ಹಾಕ್ಕೋತೀನಿ, ಯಾಕಂದರೆ ಚಿಕನಲ್ಲಿ ನೀರು ಬಿಟ್ಕೊಳ್ಳುತ್ತೆ. ಆ್ಯಂಡ್ ಆಲ್ರೆಡಿ ಇದರಲ್ಲಿ ಮಿಕ್ಸ್ ಮಾಡಿರೋದು ಸ್ವಲ್ಪ ತೇವಾಂಶ ಇರೋದ್ರಿಂದ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಸಾಲ್ಟ್ ಒಂದ್ಸರಿ ಚೆಕ್ ಮಾಡ್ಕೋಬೇಕು. ಈ ಥರ ಈಗ ನಾನು ಇದಕ್ಕೆ ಒಂದು ಅರ್ಧದಷ್ಟು ನಿಂಬೆಹಣ್ಣ ಸ್ಕ್ವೀಸ್ ಮಾಡ್ಕೋತಾ ಇದ್ದೀನಿ. ರೈಸ್ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸಾಲ್ಟ್ ಚೆಕ್ ಮಾಡ್ಕೊಳ್ಳಿ. ಸಾಲ್ಟ್ ಏನಾದರೂ ಕಡಿಮೆ ಇದೆ ಅಂತಂದರೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಒಂದು ಕುದಿ ಬಂದಮೇಲೆ ಕುಕ್ಕರ್ ಮುಚ್ಚಳ ಹಾಕಬೇಕು. ಸೊ ದಟ್ ಒಂದೇ ವಿಷಲ್ಗೆ ಆಫ್ ಮಾಡ್ಬೋದು. ಆ್ಯಂಡ್ ವಿಷಲ್ ಕಂಪ್ಲೀಟಾಗಿ ಇಳಿಯೋವರೆಗೂ ಪ್ರೆಷರೆಲ್ಲ ಹೋದ್ಮೇಲೆ ರೈಸ್ ಚೆನ್ನಾಗಿ ಅರಳಿರುತ್ತೆ. ಕಾರ್ಬ್ ಲೋಡಿಂಗ್ ಮೀಲ್ಸ್ ಎಲ್ಲ ಕಂಪ್ಲೀಟ್ ಮಾಡಿ ಈಗ ಆಡಿಟೋರಿಯಮ್ಗೆ ಹೊರಡ್ತಾ ಇದ್ದೀವಿ. ಒಂದು 1.5 hour ಶೋ ನೋಡೋಣ ಈ ಸಲ ಹೆಂಗೆ ಹೋಗುತ್ತೆ ಅಂತ. ಲಾಸ್ಟ್ ವೀಕಿಂದ ಬೆಟರ್ ಇದ್ದೀನಿ ಈ ಸಲ. ನೀವೇನಂತ ಗೆಸ್ ಮಾಡ್ತಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ರಿಸಲ್ಟ್ಸ್ ನೋಡೋಕ್ಕೆ ವಿಡಿಯೋ ಎಂಡ್ವರೆಗೂ ನೋಡಿ.
थोड़ा चेंज कर लीजिए ಪ್ಲೀಸ್ பட்டப்பட கூடியவர் runner is close to programming supplement 2025 Memphis overall champion runner is goes to Changavar 59 is Chandrakant உங்களுடைய வெற்றி பயணம் தொடர மாநாடு வாழ்த்துகிறோம் Track number 12 Jagadish Loga ಹೇಗಿದೆ ಬಿರಿಯಾನಿ ಆಫ್ಟರ್ ಶೋ? ಬಿರಿಯಾನಿ ಅಪರೂಪ ತಿಂದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ದಿನ ಆದಮೇಲೆ ತಿಂತಾ ಇದ್ರೆ ಹಂಗೆ ಕಾಪ್ ಲೋಡಿಂಗ್ ಎಲ್ಲ ತುಂಬ ಕಮ್ಮಿ ಇತ್ತಲ್ಲ, ಅದಕ್ಕೆ ನೆಕ್ಸ್ಟ್ ಶೋಗೆ ಇನ್ನೂ 3.5 ವೀಕ್ಸ್ ಇದೆ. ಅದಕ್ಕೆ ಒಂದು ಚೀಟ್ ಮೀಲ್ ಮಾಡ್ತಾ ಇದ್ದಾರೆ. ಹೊರಗಡೆ ತಿನ್ನೋದು ಬೇಡ ಅಂತ ಮನೆಯಲ್ಲಿ ಮಾಡಿಸಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೊರಗಡೆಗಿಂತ. ಹೋಟ್ಲೆಲ್ಲ ಇಷ್ಟ ಆಗಲ್ಲ ನನಗೆ, ಜಾಸ್ತಿ ತಿನ್ನೋಕ್ಕೂ ಆಗಲ್ಲ. ಅದಕ್ಕೆ ಮನೆಯಲ್ಲಾದರೆ ತೃಪ್ತಿ ಆಗೋಷ್ಟು ತಿನ್ಬೋದು. ಹೆಲ್ತಿಯಾಗಿರುತ್ತೆ ಅದಕ್ಕೆ ಹೊರಗಡೆ ತಿನ್ನೋಕ್ಕಿಂತ. ಕಬಾಬ್ ಹೇಗಿದೆ ತಿನ್ನೋಡು. ಕಬಾಬ್ ಆದಷ್ಟು ಶೋ ಮುಗಿದ್ಮೇಲೆ ಮನೇಲೇ ತಿನ್ನೋಕೆ ಟ್ರೈ ಮಾಡಬೇಕು. ಫಸ್ಟ್ 1-2 ದಿನ ಒಟ್ಟಿಗೆ ನೀವು ಹೋಟ್ಲಲ್ಲೆಲ್ಲ ಹೋಗಿ ಚೆನ್ನಾಗಿ ತಿಂದ್ಬಿಟ್ರೆ ನೆಕ್ಸ್ಟ್ ಡೇಗೆ ಫುಲ್ ಬ್ಲೋಟ್ ಆಗಿಬಿಡುತ್ತೆ ಫಿಸಿಕಲ್. ಚೆನ್ನಾಗಿದೆ. ಥ್ಯಾಂಕ್ ಯು. Airbnb ಫ್ಲ್ಯಾಟಲ್ಲಿ ಮತ್ತು ಬಿರಿಯಾನಿ ಕಬಾಬ್ ಎಲ್ಲ ಮಾಡಿದ್ದೀನಿ.